ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಅಮ್ಮ ಏನು ರೆಸಿಪಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾರೆ. ಅಮ್ಮ ಇವತ್ತು ಥೇಪ್ಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾರೆ. ಥೇಪ್ಲ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿ ತೊಗೊಂಡಿದ್ದಾರೆ ಅಂತ ಹೇಳ್ತೀನಿ ನೋಡಿ. ಜೀರಿಗೆ ತೊಗೊಂಡಿದ್ದಾರೆ, ಕಸ್ತೂರಿ ಮೇಥಿ ಅಂತ ಬರುತ್ತಲ್ಲ, ಅದೇ ಮೆಂತ್ಯ ಸೊಪ್ಪು ಒಣಗಿರೋದು, ಅದನ್ನು ತೊಗೊಂಡಿದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಮತ್ತು ಚಿಲ್ಲಿ ಪೌಡ್ರು ಮತ್ತು ಗೋಧಿ ಹಿಟ್ಟು ಇಷ್ಟು ತೊಗೊಂಡಿದ್ದಾರೆ. ಮತ್ತು ಎಣ್ಣೆ ತೊಗೊಂಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇವತ್ತು ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾರೆ ನೋಡಿ. ಫ್ರೆಂಡ್ಸ್, ಇವಾಗ ಮಾಡ್ತಿದ್ದಾರೆ. ಜೀರಿಗೆ ತೊಗೊಂಡಿದ್ದೆಲ್ಲ ಹಾಕೋತಾ ಇದ್ದಾರೆ. ಚಿಲ್ಲಿ ಪೌಡ್ರು, ಅರಿಶಿನ ಎಲ್ಲ ಸೇರಿಸ್ಕೊತಾ ಇದ್ದಾರೆ. ಮತ್ತು ಇವಾಗ ಅದೇ ಕಸೂರಿ ಮೇಥಿನ ನೋಡಿ ಕೈಯಲ್ಲಿ ಹೀಗೆ ಮಾಡಿ ಹಾಕೋಬೇಕು. ಈ ರೀತಿ ಹಾಕೋಬೇಕು. ಇದು ತುಂಬ ಚೆನ್ನಾಗಿರುತ್ತೆ. ಔಟ್ ಸೈಡ್ ಟ್ರಾವೆಲ್ಗೆ ಹೋಗ್ಬೇಕಾದ್ರೆ ತೊಗೊಂಡೋಗೋದಕ್ಕೆ ಚೆನ್ನಾಗಿರುತ್ತೆ. ತುಂಬ ದಿನ ಇಟ್ಕೊಂಡು ತಿನ್ಬೋದು, ಅಳಿಸಲ್ಲ, ಚೆನ್ನಾಗಿರುತ್ತೆ. ಮಸಾಲ ಥೇಪ್ಲ ಅಂತ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಹೋಗ್ಬೇಕಾದ್ರೆ ಇದನ್ನು ಮಾಡ್ಕೊಂಡು ತೊಗೊಂಡೋದ್ರೆ ಒಳ್ಳೆಯದು. ಬೇರೆ ಏನಾದ್ರು ತೊಗೊಂಡೋದ್ರೆ ನಾವು ಅಳಿಸೋಗ್ಬಿಡುತ್ತೆ. ರೈಸ್ ಐಟಮ್ ಆಗಿರ್ಬೋದು, ಇನ್ನೇನಾದರೂ ಬೇರೆ ಥರ ಪರಾಟಗಳಾಗಿರ್ಬೋದು, ತುಂಬ ದಿನ ಇರೋದಿಲ್ಲ. ಒಂದು ದಿನಕ್ಕೆ ಮಧ್ಯಾಹ್ನ ಅಷ್ಟೊಳಗೆ ಅಷ್ಟೇ ಅದು ತಿನ್ನೋಕ್ಕಾಗೋದು. ಇದು ತೆಳು ಮಾಡೋದ್ರಿಂದ ಇಟ್ಕೊಂಡು ತಿನ್ಬೋದು, ಒಂದು 2-3 ದಿವಸ ಇಟ್ಕೊಂಡು ತಿನ್ಬೋದು. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾರೆ. ಇವಾಗ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಪುಡಿಗಳೆಲ್ಲ ಹಾಕಿದ್ರಲ್ಲ ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇವಾಗ ಎಣ್ಣೆ ಹಾಕೋತಾರೆ ಒಂದು ಸ್ವಲ್ಪ. ಮೂರು ಚಮಚ ಎಣ್ಣೆ ಹಾಕ್ಕೊಂಡ್ರು. ಇವಾಗ ನಾದ್ಕೋತಾರೆ. ಮತ್ತೆ ಪುನಃ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದು ಹದದಲ್ಲಿ ಕಲಿಸ್ಕೋಬೇಕು. ತೆಳು ಇರೋ ಹಾಗಿಲ್ಲ ಅಲ್ಲಮ್ಮ, ತೆಳು ಇರಬಾರ್ದು. ಮೀಡಿಯಮ್ ಆಗಿ ಸ್ವಲ್ಪ ಹಿಟ್ಟು ಟೈಟಾಗಿ ಇರಬೇಕು. ಟೈಟು ಅಂದರೆ ತುಂಬಾ ಟೈಟ್ ಅಲ್ಲ, ತುಂಬಾ ಮೆತ್ತೆ ಅಲ್ಲ, ಮೀಡಿಯಮಾಗಿ ಕಲಿಸ್ಕೋಬೇಕು. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಹದದಲ್ಲಿ ಕಲಿಸ್ಕೊಂಡಿದ್ದಾರೆ ಅಮ್ಮ. ನೋಡಿ, ಸಾಫ್ಟಾಗಿ ಬಂದಿದೆ, ನೋಡ್ಕೊಂಡ್ರಾ? ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಈ ಹದದಲ್ಲಿ ಒತ್ಕೋತಾ ಇದೆ. ನಿಮಗೆ ಉಂಡೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ತೊಗೊಂಡು ತೆಳು ಹೊತ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ತೊಗೊಂಡು ತೆಳುವಾಗಿ ಹೊತ್ಕೋಬೇಕು. ಇದು ತೆಳು ಇರಬೇಕು ಅಲ್ಲಮ್ಮ? ನೋಡಿ, ತೆಳು ಇರಬೇಕು. ನೋಡಿ, ನೀವು ಚಿಕ್ಕದಾಗಿ ಬೇಕಾದ್ರೂ ಮಾಡ್ಕೋಬೋದು, ದೊಡ್ಡದಾಗಿ ಬೇಕಾದ್ರೂ ಮಾಡ್ಕೋಬೋದು. ನಿಮ್ಗೆ ಯಾವ ಸೈಜ್ ಇಷ್ಟ ಆಗುತ್ತೋ ಆ ಸೈಜ್ ಮಾಡ್ಕೋಬೋದು. ನೋಡಿ, ರೌಂಡು ಒಂದೇ ಸಮ ಇರಬೇಕು. ಒಂದು ಕಡೆ ದಪ್ಪ, ಒಂದು ಕಡೆ ಸಣ್ಣ ಇರಬಾರ್ದು. ನೋಡಿ, ತವೆನ ಕಾಯಕ್ಕೆ ಇಟ್ಕೊಂಡಿದ್ರು, ಇವಾಗ ಹಾಕಿದ್ದಾರೆ. ಚೆನ್ನಾಗಿ ಒಂದೇ ಮೀಡಿಯಮ್ ಉರಿಲಿ ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಮಗ್ಚಾಕೋಬೇಕು. ನೋಡಿ, ಇವಾಗ ಮತ್ತೆ ಮಗ್ಚಾಕೋತಾರೆ. ನೋಡಿ, ಆ ಕಡೆ ಈ ಕಡೆ ಒಂದೊಂದು ನಿಮಿಷ ಬೆಂದ ನಂತರ ಎಣ್ಣೆ ಹಾಕೋಬೇಕು. ತೆಳುವು ಇರಬೇಕು ಮತ್ತು ಸಾಫ್ಟಾಗಿರಬೇಕು, ಗಟ್ಟಿ ಬರಬಾರ್ದು, ಸಾಫ್ಟಾಗಿರಬೇಕು. ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಕೆಲವು ತೆಳುವು ಮಾಡಿಬಿಟ್ರೆ ಗಟ್ಟಿ ಬಂದುಬಿಡುತ್ತೆ, ತಿನ್ನೋದಕ್ಕಾಗಲ್ಲ. ಆ ಥರ ಅಲ್ಲ. ಮತ್ತು ಇದು ಬೇಯಿಸೋದು ಒಂದೇ ಪ್ರಮಾಣವಾಗಿ ಬೇಯಿಸಬೇಕು. ಬೇಯಿಸೋದಿರೋದು ಥೇಪ್ಲನೂ ಸಹ
ಮೀಡಿಯಮ್ ಫ್ಲೇಮಲ್ಲಿ ಮೀಡಿಯಮ್ ಉರಿಲಿ ಕರೆಕ್ಟಾಗಿ ಇಟ್ಕೊಂಡು ಫಾಸ್ಟಾಗಿ ಅದೇ ಥರ ಬೇಯಿಸ್ಕೋಬೇಕು. ಈಗ ಅಮ್ಮ ಹೇಗೆ ಬೇಯಿಸ್ಕೊತಾರಲ್ಲ ಈ ರೀತಿ ಬೇಯಿಸ್ಕೋಬೇಕು. ನೋಡಿ ಈ ರೀತಿ ಒತ್ಕೊಂಡು ಅಲ್ಲಲ್ಲಿ ಬೇಯಿಸ್ಬೇಕು. ಇದು ಬೇಯಿಸಿ ನೀಟಾಗಿ ಬೇಯಿಸಿ ಇಟ್ಕೊಂಡ್ರೆ 2 ದಿವಸ 3 ದಿವಸ ಆದ್ರೂ ಕೆಡೋದಿಲ್ಲ. ಹೊರಗಡೆ ಹೋದ್ರೆ ಜರ್ನಿಗೆ ಹೋದ್ರೆ ತಗೊಂಡೋಗ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ಮತ್ತೊಂದು ಹಾಕಿದ್ದಾರೆ. ಇವಾಗ ಮತ್ತೆ ಇನ್ನೊಂದು ಕಡೆ ಮಚ್ಚಿ ಹಾಕಿದ್ದಾರೆ. ಈ ರೀತಿ ಮಾಡ್ಕೊಂಡು ಬೇಯಿಸ್ಬೇಕು. ಹೀಗೆ ಒತ್ತಿ ಬೇಯಿಸ್ಬೇಕು. ನೋಡಿ ಫ್ರೆಂಡ್ಸ್, ಫೈನಲಿ ಆಗಿದೆ. ನೋಡಿ ಇಷ್ಟು ತೆಳು ಇರಬೇಕು. ನೋಡ್ತಿದ್ದೀರಲ್ಲ, ಇಷ್ಟು ತೆಳು ಇರಬೇಕು. ಮತ್ತು ಎಷ್ಟು ಸಾಫ್ಟ್ ನೋಡಿ ಈ ಥರ ಸಾಫ್ಟು ಇರಬೇಕು, ಗಟ್ಟಿ ಇರಬಾರ್ದು. ಗಟ್ಟಿ ಇದೆ ನಮಗೆ ಆಚೆ ತೊಗೊಂಡೋದಾಗಲೂ ತಿನ್ನೋದಕ್ಕಾಗಲ್ಲ, ಹೊರಗಡೆ ತೊಗೊಂಡೋದಾಗಲೂ ಇಷ್ಟು ಸಾಫ್ಟಾಗೂ ಇರುತ್ತೆ. ಹೇಳಿದ್ನಲ್ಲ, ಇದು ಮಾಡೋದೇ ನಾವು ಇಂಗ್ರೀಡಿಯೆಂಟ್ಸ್ ಕರೆಕ್ಟಾಗಿ ಹಾಕಿದರೆ ರುಚಿ ಎಲ್ಲ ಕರೆಕ್ಟಾಗಿರಬೇಕು, ಮಸಾಲೆ ಎಲ್ಲ, ಮತ್ತು ಮಾಡೋ ವಿಧಾನ ಕರೆಕ್ಟಾಗಿರಬೇಕು. ಮಾಡೋ ವಿಧಾನದಲ್ಲಿ ಏನು ಅಂದರೆ ಬೇಯಿಸೋದು, ನಾವು ಹೇಗೆ ಬೇಯಿಸ್ತೀವಿ ಅದ್ರ ಮೇಲೆ ತೇಪ್ಲ ಚೆನ್ನಾಗಿ ಬರೋದು. ಇಲ್ಲ ಅಂದರೆ ತೇಪ್ಲ ಗಟ್ಟಿ ಆಗುತ್ತೆ, ಸಾಫ್ಟಾಗಿ ಬರೋದಿಲ್ಲ. ಮತ್ತು ಇದಕ್ಕೆ ಬರೀ ಗೋಧಿ ಹಿಟ್ಟೆ ಹಾಕಬೇಕು, ಬೇರೆ ಯಾವ ಹಿಟ್ಟು ಹಾಕಬಾರ್ದು. ಮೈದಾ ಹಿಟ್ಟಾಗಿರ್ಬಾರ್ದು, ಹಾಕಬಾರ್ದು. ಮೈದಾ ಹಿಟ್ಟು ಇದಕ್ಕೆ ಹಾಕೋ ಹಾಗಿಲ್ಲ, ಬರೀ ಗೋಧಿ ಹಿಟ್ಟಲ್ಲೇ ಮಾಡೋವಂಥದ್ದು. ಇದನ್ನು ನೋಡಿ ಸೂಪರಾಗಿ ಬಂದಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ. ಇದು ರೈಸ್ ಐಟಮ್ ಜಾಸ್ತಿ ಇರೋದಿಲ್ಲ ಆಚೆ ಹೋದಾಗ. ಇದು ಪಿಕ್ಕಲಲ್ಲಿ ತಿನ್ಬೋದು, ಮತ್ತು ಚಟ್ನಿ ಪುಡಿ ತಿನ್ಬೋದು. ಮೊಸರು ತೊಗೊಂಡು ಮೊಸರಲ್ಲಿ ತಿನ್ಬೋದು, ತುಂಬ ಚೆನ್ನಾಗಿದೆ. ಟೀ ಜೊತೆಲಿ ತಿನ್ಬೋದು, ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ ಇದು. ಆಚೆ ಹೋದಾಗ ನಾವೇನೋ ಟೀ ಕುಡಿಬೇಕಾದ್ರೆ ಸಂಜೆ ಟೈಮ್, ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ಟೀ ಜೊತೆಲೂ ತಿನ್ಕೋಬೋದು, ಪಿಕ್ಕಲ್ಸ್ ಜೊತೆ ತಿನ್ಬೋದು, ಮೊಸರು ಜೊತೆಲೂ ತಿನ್ಕೋಬೋದು, ಚಟ್ನಿ ಪುಡಿ ಜೊತೆಲೂ ತಿನ್ಬೋದು. ಇದಕ್ಕೆಲ್ಲ ಮಸಾಲ ಹಾಕಿರೋದ್ರಿಂದ ಯಾವುದ್ರಲ್ಲಾದ್ರೂ ತಿನ್ಬೋದು, ಏನೂ ತೊಂದರೆ ಇಲ್ಲ. ನಿಮಗೆ ಅಮ್ಮ ತೋರಿಸ್ಕೊಟ್ಟಿರೋ ಈ ತೇಪ್ಲ ಇಷ್ಟ ಆಗಿದರೆ ಪ್ಲೀಸ್ ಮನೇಲಿ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವಿಡಿಯೋ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫುಲ್ ವಿಡಿಯೋ ನೋಡಿ. ಲೈಕ್, ಶೇರ್, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಬಾಯ್.